ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಬಲ್ಟಿ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಅವರು ಕಬಡ್ಡಿ ಆಡೋದ್ರಲ್ಲಿ ಎತ್ತಿದ ಕೈ. ಹೀಗಿದ್ದಾಗ 4 ಜನ ಸೇರಿ ಒಂದು ಕೊಲೆ ಮಾಡ್ತಾರೆ. ಕಬಡ್ಡಿ ಆಡ್ತಿದ್ದವರು ಕೊಲೆ ಮಾಡೋಕೆ ಕಾರಣ ಏನು? ಕೊಲೆ ಆಗಿದ್ದು ಯಾರು? ಅದರ ಹಿಂದೆ ಇದ್ದಿದ್ದು ಯಾರು? ಕಡೆಗೆ ಆ 4 ಜನದ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ 4 ಜನ ಹುಡುಗರನ್ನ ತೋರಿಸ್ತಾರೆ. ಅವರು ಜಾತ್ರೆ ನಡೆಯೋ ಟೈಮಲ್ಲಿ ಒಂದು ಮನೆಗೆ ನುಗ್ತಾರೆ. ಆ 4 ಜನದ ಮೇಲೆ ಒಬ್ಬ ಅಟ್ಯಾಕ್ ಮಾಡ್ತಾನೆ. 4 ಜನ ಸೇರಿ ಅವನ್ನ ಸಾಯಿಸಿ ಬಂದು ಜಾತ್ರೆ ಸೇರ್ಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ 1 ವರ್ಷದ ಹಿಂದಕ್ಕೆ ಹೋಗುತ್ತೆ. ಇವಾಗ ನಮಗೆ ವೇಲಯಪಾಳ್ಯಂ ಅನ್ನೋ ಊರನ್ನ ತೋರಿಸ್ತಾರೆ. ಅಲ್ಲಿ ಕೆಲವು ಚಿಕ್ಕ ಮಕ್ಕಳು ಮೈಗೆಲ್ಲ ಕಪ್ಪು ಬಣ್ಣ ಹಚ್ಕೊಂಡು ಚಂದ ವಸೂಲಿ ಮಾಡ್ತಾ ಇರ್ತಾರೆ. ಹೀಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆ ಮುಂದೆ ಚಂದ ವಸೂಲಿ ಮಾಡೋಕೆ ಹೋದಾಗ ಒಬ್ಬ ಹುಡುಗ ಮಿಸ್ ಆಗಿ ಗೋಡೆ ಮೇಲೆ ಕೈ ಇಡ್ತಾನೆ. ಅಷ್ಟಕ್ಕೆ ಆ ಮನೆ ವ್ಯಕ್ತಿ ಆ ಹುಡುಗರಿಗೆ ಹೊಡಿತಾನೆ. ಅದಕ್ಕೆ ಆ ಹುಡುಗರು ಅವ್ರ ಏರಿಯಾಗೆ ಹೋಗ್ತಾರೆ. ಈ ವಿಷಯ ಹೇಳ್ತಾರೆ. ಅವರಿಗೆ ಸಪೋರ್ಟ್ ಆಗಿ ನಾವು ಮೊದಲನೇ ಸೀನಲ್ಲಿ ನೋಡಿದ ಆ 4 ಜನ ಹುಡುಗರು ಬರ್ತಾರೆ. ಬಂದು ಎಲ್ಲಾ ಸೇರಿ ಮನೆ ಗೋಡೆ ಮೇಲೆಲ್ಲ ಕೈ ಇಟ್ಟು ಬಣ್ಣ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಹುಡುಗರ ಗ್ಯಾಂಗ್ ನ ಈಚೆ ಕಳಿಸ್ತಾರೆ. ಪೊಲೀಸರು ಅಲ್ಲಿಂದ ಹೋಗ್ತಿದ್ದಾಗೆ ಆ ಹುಡುಗರ ಗ್ಯಾಂಗ್ ಲಾರಿಯಲ್ಲಿ ಬಂದು ಇಡೀ ಮನೆಗೆ ಕಪ್ಪು ಬಣ್ಣದ ನೀರಾಕಿ ಎಸ್ಕೇಪ್ ಆಗ್ತಾರೆ. ಆ 4 ಜನ ಹುಡುಗರು ಕಬಡ್ಡಿ ಟೀಮ್ ಅಲ್ಲಿ ಆಡ್ತಾ ಇರ್ತಾರೆ. ಒಬ್ಬ ರಮೇಶ, ಇನ್ನೊಬ್ಬ ಮಣಿ, ಇನ್ನೊಬ್ಬ ಆ ಟೀಮ್ ಕ್ಯಾಪ್ಟನ್ ಕುಮಾರ, ಜೊತೆಗೆ ಈ ಕಥೆಯ ನಾಯಕ ಉದಯನ್. ಅವನ್ನ ಎಲ್ರು ಬಲ್ಟಿ ಸ್ಟಾರ್ ಅಂತ ಇರ್ತಾರೆ. ಯಾಕಂದ್ರೆ ಅವನು ಕಬಡ್ಡಿ ಆಡೋವಾಗ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾ ಇರ್ತಾನೆ. ಇವ್ರ 4 ಜನ ಕಬಡ್ಡಿ ಆಡೋದು ಪಂಚಮಿ ರೈಡರ್ಸ್ ಅನ್ನೋ ಟೀಮ್ಗೆ. ಇವಾಗ ಅವ್ರ ಅಪೋಸಿಟ್ ಪೊರ್ತಮರೈ ಅನ್ನೋ ಟೀಮ್ ಇರುತ್ತೆ. ಆ ಟೀಮ್ ಕ್ಯಾಪ್ಟನ್ ಸಂಪತ್ ಅಂತ. 2 ಟೀಮ್ಗೂ ಮ್ಯಾಚ್ ಆಗುತ್ತೆ. ಲಾಸ್ಟ್ ರೈಡ್ ಅಲ್ಲಿ ಉದಯ್ 3 ಪಾಯಿಂಟ್ ತಗೊಂಡ್ ಬಂದು ಮ್ಯಾಚ್ ವಿನ್ ಮಾಡಿಸ್ತಾನೆ. ಉದಯನ್ ಮಟನ್ ಅಂಗಡಿ ಇಟ್ಕೊಂಡಿರ್ತಾನೆ. ಮಣಿ ಲಾಟರಿ ಟಿಕೆಟ್ ಅಂಗಡಿ ಇಟ್ಕೊಂಡಿರ್ತಾನೆ. 4 ಜನ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಎಲ್ಲೇ ಹೋಗೋದಿದ್ರು 4 ಜನ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಈ ಮಧ್ಯೆ ಉದಯನ್ ಕಾವೇರಿ ಅನ್ನೋ ಹುಡುಗಿನ ಇಷ್ಟಪಡೋಕೆ ಶುರು ಮಾಡಿರ್ತಾನೆ. ಕಾವೇರಿ ಮಾರ್ಕೆಟ್ ಅಲ್ಲಿ ಹೂ ಮಾರ್ತಾ ಇರ್ತಾಳೆ. ಅವಳನ್ನ ನೋಡೋಕೆ ಅಂತ ಉದಯನ್ ಮಟನ್ ಕೊಡೋ ನೆಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಕಾವೇರಿಗೂ ಗೊತ್ತಿರುತ್ತೆ. ಆದ್ರೆ ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾ ಇರ್ತಾಳೆ. ಹಾಗೆ ನಮಗೆ ಭೈರವನ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನು ಫೈನಾನ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅದ್ರ ಬಡ್ಡಿ ಅಂತೂ ಕಡಿಮೆ ಇರಲ್ಲ. 10% 20% ಬಡ್ಡಿ ಕಟ್ಬೇಕಿರುತ್ತೆ. ಬಡ್ಡಿ ಕಟ್ಟಿಲ್ಲ ಅಂದ್ರೆ ಭೈರವನ್ ಆ ವ್ಯಕ್ತಿ ಹೆಂಡತಿ ಮತ್ತೆ ಮಗುನ ಅವ್ರ ಜಾಗಕ್ಕೆ ಕರೆಸ್ತಾನೆ. ಬಡ್ಡಿ ಇಸ್ಕೊಂಡಿದ್ದ ವ್ಯಕ್ತಿನ ಬೆತ್ತಲು ಮಾಡಿ ಅವನ ಹೆಂಡತಿ ಮುಂದೆ ಕೂರಿಸ್ತಾನೆ. ಆಮೇಲೆ ಭೈರವನ್ ಅವನ್ ಕಡೆ ಮುತ್ತು ಅನ್ನೋ ರೌಡಿಗೆ ಹೀಗೆಲ್ಲ ಮಾಡಬಾರ್ದು ಅಂತ ಬಟ್ಟೆ ಕೊಡ್ಸಿ ಬೋರ್ಡ್ ಮೇಲೆ ಎಷ್ಟು ದುಡ್ಡು ವಾಪಸ್ ಕೊಡ್ಬೇಕು ಅಂತ ಬರೆದು ಆ ವ್ಯಕ್ತಿ ಮತ್ತೆ ಅವನ ಹೆಂಡತಿಗೆ ಹೇಳಿ 1 ಮಂತ್ ಟೈಮ್ ಕೊಟ್ಟು ಕಳಿಸ್ತಾ ಇರ್ತಾನೆ. ಇದೇ ರೀತಿ ಭೈರವನ್ ಬಡ್ಡಿ ವಸೂಲಿ ಮಾಡೋದು. ಭೈರವನ್ಗೆ ಸಪೋರ್ಟ್ ಆಗಿ ಅವನ್ ತಮ್ಮ ಮೂರ್ತಿ ಮತ್ತೆ ಮುತ್ತು ಅನ್ನೋ ರೌಡಿ ಇರ್ತಾರೆ. ಮೂರ್ತಿಗೆ ಕಬಡ್ಡಿ ಅಂದ್ರೆ ಪ್ರಾಣ. ಅದಕ್ಕೆ ಒಂದು ಟೀಮ್ ಕಟ್ಟಿರ್ತಾನೆ. ಅದೇ ಉದಯನ್ ಟೀಮ್ ಮೇಲೆ ಸೋತ್ರಲ್ಲ ಪೊರ್ತಮರೈ, ಆ ಟೀಮ್ ಮೂರ್ತಿದೆ. ಈ ಕಡೆ ನಮಗೆ ಪ್ರದೀಪ್ ಅನ್ನೋ ಇನ್ನೊಬ್ಬ ಪ್ಲೇಯರ್ ನ ತೋರಿಸ್ತಾರೆ. ಅವನು ಮ್ಯಾಚ್ ಗೆದ್ದು ಅವನ್ ಫ್ರೆಂಡ್ಸ್ ಜೊತೆ ಮನೆ ಹತ್ರ ಬರ್ತಾನೆ. ನೋಡಿದ್ರೆ ಅವನ್ ಮನೆ ಹತ್ರ ಮುತ್ತು ಇರ್ತಾನೆ. ಯಾಕಂದ್ರೆ ಪ್ರದೀಪ ಕೂಡ ಸಾಲ ಮಾಡಿರ್ತಾನೆ. ಪ್ರದೀಪ ಮ್ಯಾಚ್ ಅಲ್ಲಿ ಗೆದ್ದಿದ್ದ ದುಡ್ನೆಲ್ಲ ಮುತ್ತುಗೆ ಕೊಡ್ತಾನೆ. ಅದ್ನ ಕಾವೇರಿ ನೋಡ್ತಾಳೆ. ಕಾವೇರಿ ಪ್ರದೀಪ್ನ ತಂಗಿ. ಅವಳು ಏನ್ ವಿಷಯ ಅಂತ ಕೇಳಿದ್ರೆ ಪ್ರದೀಪ ಇದು ಗಂಡಸರು ವಿಷಯ, ನೀನ್ ಬೇಡ ಅಂತ ಅವಳನ್ನ ಮಾರ್ಕೆಟ್ಗೆ ಕಳಿಸ್ತಾನೆ. ಈ ಕಡೆ ನಮ್ಗೆ ಸೋಡಾ ಬಾಬು ಅನ್ನೋನ್ನ ತೋರಿಸ್ತಾರೆ. ಇವನ್ ತಂದೆ ಪೆರುಮಾಳ್ ಇಡೀ ಊರನ್ನ ಅವನ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾನೆ. ಯಾರ್ಗೆ ಸಾಲ ಬೇಕು ಅಂದ್ರು ಪೆರುಮಾಳೆ ಕೊಡ್ತಾ ಇರ್ತಾನೆ. ಆದ್ರೆ ಭೈರವನ್ ಪೆರುಮಾಳ್ನ ಕೊಂದು ಅವನ್ ಕಿಂಗ್ ಆಗೋಕೆ ಹೊರಟಿರ್ತಾನೆ. ಆದ್ರೆ ಸೋಡಾ ಬಾಬು ಸೋಡಾ ಫ್ಯಾಕ್ಟ್ರಿ ನಡೆಸ್ತಾ ಅವನು ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಅದು ಕಾಲೇಜ್ ಹುಡುಗರಿಗೇನೆ ಜಾಸ್ತಿ ಸಾಲ ಕೊಡ್ತಾ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಇದು ಸೋಡಾ ಬಾಬು ಕತೆ. ಈ ಕಡೆ ಉದಯನ್, ಕುಮಾರ, ಮಣಿ, ರಮೇಶ 4 ಜನ ಒಂದು ಹೋಟೆಲ್ ಅಲ್ಲಿ ಕೂತಿರ್ತಾರೆ. ಇವಾಗ ಅವ್ರ ಟೀಮ್ಗೆ ಇಂಜುರಿ ಆಗಿದ್ದ ಕಾರಣ ಅವ್ರ ಟೀಮ್ ನ ಬಿಟ್ಟು ಬೇರೆ ಟೀಮ್ ಅಲ್ಲೂ ಆಡ್ಬೇಕಿರುತ್ತೆ. ಅದಕ್ಕೆ ಕುಮಾರ ಸೋಡಾ ಬಾಬು ಟೀಮ್ ಅಲ್ಲಿ ಆಡೋಕೆ ಒಪ್ಕೊಂಡ್ ಬಂದಿರ್ತಾನೆ. ಅದು ಒಬ್ಬ ಪ್ಲೇಯರ್ಗೆ 10,000 ರೂಪಾಯಿ. ಆದ್ರೆ ಉದಯನ್ ಬೇಡ ಅಂತ ಇರ್ತಾನೆ. ಕುಮಾರ್ ಮಾತ್ ಕೊಟ್ಟಿದ್ದೀನಿ ಅಂತಾನೆ. ಇವ್ರ 4 ಜನ ಊಟ ಮಾಡ್ತಾ ಇದ್ದಿದ್ದು ಭೈರವನ ಹೋಟೆಲ್ ಅಲ್ಲಿ. ಅದಕ್ಕೆ ಹೋಟೆಲ್ ಹುಡುಗರು ಪೊರ್ತಮರೈ ಟೀಮ್ ಕ್ಯಾಪ್ಟನ್ ಸಂಪತ್ಗೆ ಕಾಲ್ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಸೋತಿದ್ಕೆ ರಿವೆನ್ ತಗೊಳ್ಳೋಕೆ ಸಂಪತ್ ಟೀಮ್ ಜೊತೆ ಹೋಟೆಲ್ಗೆ ಎಂಟ್ರಿ ಕೊಡ್ತಾನೆ. ಸಂಪತ್ ಟೀಮ್ ಅಲ್ಲಿಗೆ ಬಂದಿದ್ದು ಉದಯನ್ಗೆ ಗೊತ್ತಾಗುತ್ತೆ. 4 ಜನ ಮಾತಾಡ್ಕೊಳ್ತಾರೆ, ಎಲ್ರು ಹೊಡೆದು ಓಡಿಸೋಣ ಅಂತ. ಅದೇ ರೀತಿ 4 ಜನ ಸೇರಿ ಎಲ್ರಿಗೂ ಸರಿಯಾಗಿ ಹೊಡಿತಾರೆ. ಪಾಪ ಎಲ್ರು ಓಡೋಗ್ತಾರೆ.
ಇವಾಗ 4 ಜನ ಮೊದಲು ಆ ಮೂರ್ತಿಗೆ ಹೊಡಿಬೇಕು ಅಂತ ಭೈರವನ ಮನೆಗೆ ಹೋಗ್ತಾರೆ. ಈ ವಿಷಯ ಭೈರವನಿಗೆ ಗೊತ್ತಾಗಿ ಮೂರ್ತಿಗೆ ಬೈತಾನೆ. ಕೋರ್ಟ್ ವಿಷಯ ಅಲ್ಲೇ ಬಿಡ್ಬೇಕು ಅಲ್ವಾ ಅಂತ ಭೈರವ ಆ 4 ಜನಕ್ಕೂ ಕೂತ್ಕೊಳ್ಳೋಕೆ ಹೇಳ್ತಾನೆ. ಪರ್ತಮರೈ ಟೀಮ್ಗೆ ಆಡೋಕೆ ಕೇಳ್ತಾನೆ. ಅವಾಗ ಕುಮಾರ ಬೇರೆ ಟೀಮ್ಗೆ ಆಡ್ತೀವಿ ಅಂತ ಮಾತ್ ಕೊಟ್ಟಿದೀವಿ ಅಂತಾನೆ. ಅದಕ್ಕೆ ಭೈರವ ಆ ಟೀಮ್ ಕೊಡೋಕ್ಕಿಂತ 3 ಪಟ್ಟು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತಾನೆ. ಕುಮಾರ ಒಪ್ಕೊಳ್ಳೋದ್ರಲ್ಲಿ ಇರ್ತಾನೆ. ಅದಕ್ಕೆ ಉದಯನ್ ಕುಮಾರನ ಈಚೆ ಕರ್ಕೊಂಡ್ ಬಂದು ಸೋಡಾ ಬಾಬುಗೆ ಮಾತ್ ಕೊಟ್ಟಿದ್ದೀರಾ ತಾನೆ ಅಂತಾನೆ. ಕುಮಾರ ಹೇಳಿದ್ದೆ ಅಷ್ಟೇ, ಮಾತೇನು ಕೊಟ್ಟಿಲ್ಲ, ಇಲ್ಲಿ 30,000 ಸಿಗುತ್ತೆ, ಇಲ್ಲೇ ಆಡೋಣ ಅಂತಾನೆ. ಉದಯನ್ ಮತ್ತೆ ಮಣಿಗೆ ಅದು ಇಷ್ಟ ಇರಲ್ಲ. ಆದ್ರೆ ಕುಮಾರ ಭೈರವನ್ಗೆ ಪೊರ್ತಮರೆಗೆ ಆಡ್ತೀವಿ ಅಂತ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಮ್ಯಾಚ್ ಸೋಡಾ ಬಾಬು ಟೀಮ್ ಮೇಲೆ ಬೆಟ್ಟಿಂಗ್ ಮ್ಯಾಚ್ ಆಗಿರುತ್ತೆ. ಇವಾಗ ಕುಮಾರಗೆ ಭಯ ಶುರು ಆಗುತ್ತೆ. ಮ್ಯಾಚ್ ದಿನ ಬರುತ್ತೆ. ಮ್ಯಾಚ್ ನೋಡೋಕೆ ಜೀಮಾ ಅನ್ನೋಳು ಬಂದಿರ್ತಾಳೆ. ಮುಂಚೆ ಜೀಮಾ ಕನ್ಯಾಕುಮಾರಿಯಲ್ಲಿ ಸೆಕ್ಸ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ಅವಳು ಕೂಡ ಸೋಡಾ ಬಾಬು ಭೈರವನ ಹಾಗೆ ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ತಾಳೆ. ಅವಳು ಟಾರ್ಗೆಟ್ ಕೆಲಸ ಮಾಡೋ ಹೆಣ್ಮಕ್ಳು ಆಗಿರ್ತಾರೆ. ಜೊತೆಗೆ ಸೋಡಾ ಬಾಬು ಜೊತೆ ಯಾವ್ದೋ ಲ್ಯಾಂಡ್ ಡೀಲ್ ಕೂಡ ನಡೀತಾ ಇರುತ್ತೆ. ಇದ್ರಿಂದ ಜೀಮಾಗೆ ಸೋಡಾ ಬಾಬು ಕಂಡ್ರೂನು ಆಗ್ತಾ ಇರಲ್ಲ, ಭೈರವನ ಕಂಡ್ರೂನು ಆಗ್ತಾ ಇರಲ್ಲ. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೋಡಾ ಬಾಬು ಟೀಮ್ ಅಲ್ಲಿ ಕಾವೇರಿ ಅಣ್ಣ ಪ್ರದೀಪ್ ಕೂಡ ಇರ್ತಾನೆ. ಅವನು ಒಬ್ಬ ಸ್ಟಾರ್ ಪ್ಲೇಯರ್. ಮೊದಲನೇ ರೈಡ್ ಪ್ರದೀಪ್ ಬರ್ತಾನೆ, 3 ಜನನ ಔಟ್ ಮಾಡ್ತಾನೆ. ನೆಕ್ಸ್ಟ್ ರೈಡ್ ಉದಯನ್ ಹೋಗ್ಬೇಕಿರುತ್ತೆ, ಆದ್ರೆ ಬೇರೆಯವನು ಹೋಗ್ತಾನೆ, ಕ್ಯಾಚ್ ಹಾಕೋತಾರೆ. ಆಮೇಲೆ ಪ್ರದೀಪ್ ಬಂದು ಇನ್ನೊಂದು ಔಟ್ ಮಾಡ್ತಾನೆ. ಕಡೆಗೆ ಉದಯನ್ ಮತ್ತೆ ಕುಮಾರ ಇಬ್ರೇ ಇರ್ತಾರೆ. ಉದಯನ್ ರೈಡ್ಗೆ ಹೋಗ್ತಾನೆ. ರೈಡ್ ಮಾಡೋವಾಗ ಕಾವೇರಿನ ನೋಡ್ತಾನೆ. ಕಾವೇರಿ ಉದಯನ್ನೇ ನೋಡ್ತಾ ಇರ್ತಾಳೆ. ಇದ್ರಿಂದ ಉದಯನ್ಗೆ ಫೋಕಸ್ ಮಾಡೋಕೆ ಆಗಲ್ಲ. ಅವನ್ನ ಕೂಡ ಕ್ಯಾಚ್ ಹಾಕೋತಾರೆ. ನೆಕ್ಸ್ಟ್ ರೈಡ್ ಅಲ್ಲಿ ಕುಮಾರನ ಟಚ್ ಮಾಡಿ ಆಲ್ ಔಟ್ ಮಾಡ್ತಾರೆ. ಪರ್ತಮರೈ 0, ಸೋಡಾ ಬಾಬು ಟೀಮ್ 9 ಪಾಯಿಂಟ್ ಇರುತ್ತೆ. ಭೈರವನ್ ಮತ್ತೆ ಮೂರ್ತಿಗೆ ತಲೆ ಕೆಡ್ತಾ ಇರುತ್ತೆ. ಆಮೇಲೆ ಉದಯನ್ ಮತ್ತೆ ಕಾವೇರಿ ಕಡೆ ನೋಡ್ತಾನೆ, ಅವಳು ಕಾಣಲ್ಲ. ಅವಾಗ ಉದಯನ್ ಮತ್ತೆ ಅವ್ನು ನಿಜವಾದ ಆಟ ಶುರು ಮಾಡ್ತಾನೆ. 2-3 ಪಾಯಿಂಟ್ಸ್ ತರ್ತಾ ಇರ್ತಾನೆ. ಎಲ್ರು ಸಖತ್ತಾಗಿ ಆಡ್ತಾ ಇರ್ತಾರೆ. 2 ಟೀಮ್ ಸಖತ್ ಫೈಟ್ ಇರುತ್ತೆ. ಕೊನೆಗೆ 2 ಟೀಮ್ಗೂ ಗೆಲ್ಲೋಕೆ 1 ಪಾಯಿಂಟ್ ಬೇಕಿರುತ್ತೆ. ಇರೋದು ಪ್ರದೀಪ್ನ ಒಂದೇ ಒಂದು ರೈಡ್. ಪ್ರದೀಪ್ ಬರ್ತಾನೆ, ಆಂಕಲ್ ಹೋಲ್ಡ್ ಮಾಡಿ ಉದಯನ್ ಪ್ರದೀಪ್ನ ಈಚೆ ಬಿಸಾಕಿ ಆ ಮ್ಯಾಚ್ ನ ಗೆಲ್ತಾರೆ. ಭೈರವನ್ ಮತ್ತೆ ಮೂರ್ತಿ ಖುಷಿ ಆಗ್ತಾರೆ. ಅಲ್ಲೇ ಉದಯನ್ ಕಾವೇರಿನ ಹುಡುಕ್ತಾ ಇರ್ತಾನೆ. ಅವಳು ಕಾಣಿಸ್ತಾ ಇರಲ್ಲ. ಕಡೆಗೆ ಅವಳೇ ಹಿಂದೆಯಿಂದ ಬಂದು ಮಾತಾಡಿಸ್ತಾಳೆ. ಇಲ್ಲಿ ಉದಯನ್ಗೆ ಕಾವೇರಿ ಅವಳನ್ನ ಇಷ್ಟಪಡ್ತಾ ಇರೋದು ಗೊತ್ತಾಗುತ್ತೆ. ಕಾವೇರಿಗೆ ಆಲ್ರೆಡಿ ಆ ವಿಷಯ ಗೊತ್ತಿರುತ್ತೆ. ಇಲ್ಲಿಂದ ಇಬ್ರು ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ. ಉದಯನ್ ಕಾವೇರಿನ ನೋಡೋಕೆ ಮಾರ್ಕೆಟ್ಗೆ ಹೋಗ್ತಾ ಇರ್ತಾನೆ. ಕಾವೇರಿ ಉದಯನ್ನ ನೋಡೋಕೆ ಮಟನ್ ಶಾಪ್ ಪಕ್ಕ ಇರೋ ಅಂಗಡಿಗೆ ಹೂ ಕೊಡೋಕೆ ಬರ್ತಾ ಇರ್ತಾಳೆ. ಇವಾಗ ಕಾವೇರಿ ಮತ್ತೆ ಉದಯನ್ ವಿಷಯ ಮಣಿ, ರಮೇಶ ಮತ್ತೆ ಕುಮಾರಗೂ ಗೊತ್ತಾಗುತ್ತೆ. ಹೀಗಿದ್ದಾಗ ಸೋಡಾ ಬಾಬು ಭೈರವನ ಜೀಪ್ನ ಎತ್ತಾಕೊಂಡು ಹೋಗಿರ್ತಾನೆ. ಅದನ್ನ ಬಿಡಿಸ್ಕೊಂಡ್ ಬರೋಕೆ ಹೋಗಿದ್ದ ಭೈರವನ್ ಕಡೆಯವರಿಗೆ ಹೊಡೆದು ಕಳ್ಸಿರ್ತಾನೆ. ಯಾಕಂದ್ರೆ ಕುಮಾರ ಅವನ್ ಟೀಮ್ಗೆ ಆಡ್ತೀನಿ ಅಂತ ಹೇಳಿ ಪೊರ್ತಮರೆ ಟೀಮ್ಗೆ ಆಡಿದ್ಕೆ ಸೋಡಾ ಬಾಬುಗೆ ಕೋಪ ಬಂದಿರುತ್ತೆ. ಇವಾಗ ಈ ವಿಷಯ ಭೈರವನ್ಗೆ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಕುಮಾರ, ಉದಯನ್, ಮಣಿ ಮತ್ತೆ ರಮೇಶ ಬರ್ತಾರೆ. ಭೈರವನ್ ಈ ವಿಷಯದ ಬಗ್ಗೆ ಕೇಳಿದಾಗ ಕುಮಾರ ನಮ್ಮಿಂದ ಅಲ್ವಾ ಈ ಪ್ರಾಬ್ಲಮ್ ಆಗಿರೋದು, ನಾವೇ ಹೋಗಿ ಸೋಡಾ ಬಾಬು ಜೊತೆ ಮಾತಾಡ್ತೀವಿ ಅಂತಾನೆ. 4 ಜನ ಸೋಡಾ ಬಾಬು ಫ್ಯಾಕ್ಟರಿಗೆ ಹೋಗ್ತಾರೆ. ಉದಯನ್ಗೆ ಯಾವಾಗ್ಲೂ ಕುಮಾರ ಒಬ್ನೇ ಡಿಸಿಷನ್ ಮಾಡೋದು ಇಷ್ಟ ಆಗ್ತಾ ಇರಲ್ಲ. ಅದಕ್ಕೆ ಅವ್ರು ಹಿಂದೆನೆ ಇದ್ದು ಕುಮಾರನ ಸೋಡಾ ಬಾಬು ಜೊತೆ ಮಾತಾಡೋಕೆ ಕಳಿಸ್ತಾರೆ. ಕುಮಾರ ಹೋಗಿ ಸೋಡಾ ಬಾಬು ಜೊತೆ ಮಾತಾಡಿ, ನಮ್ಮ ಹುಡುಗರು ಭೈರವನ್ ಟೀಮ್ಗೆ ಮಾತು ಕೊಟ್ಟಿದ್ರು, ಅದಕ್ಕೆ ಆ ಟೀಮ್ ಅಲ್ಲಿ ಆಡದೆ ಅಂತ ಹೇಳ್ತಾನೆ. ಜೀಪ್ ಕೀ ಕೊಡು ಅಂತ ಕೇಳ್ತಾನೆ. ಆದ್ರೆ ಸೋಡಾ ಬಾಬು ಅವನ್ ಕಡೆ ವಿಕ್ಕಿಗೆ ಕುಮಾರ ಕೀ ಮುಟ್ಟಿದ್ರೆ ಕೈ ಕತ್ತರಿಸು ಅಂತ ಹೇಳ್ತಾನೆ. ಕುಮಾರ ಸುಮ್ನೆ ಹಿಂದೆ ಹೋಗ್ತಾನೆ. ಆಮೇಲೆ 4 ಜನ ಸೇರಿ ಕೀ ಎತ್ಕೊಳ್ತಾರೆ. ಸೋಡಾ ಬಾಬು ಕಡೆಯವರು ಗೇಟ್ ಕ್ಲೋಸ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. 4 ಜನ ಸಖತ್ತಾಗಿ ಫೈಟ್ ಮಾಡ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಒದೆ ಕೂಡ ತಿಂತಾರೆ. ಆಮೇಲೆ ಮತ್ತೆ ಎದ್ದು ಸೋಡಾ ಬಾಬು ಕಡೆಯವ್ರಿಗೆಲ್ಲ ಸರಿಯಾಗಿ ಹೊಡಿತಾರೆ. ಆಮೇಲೆ ಸೋಡಾ ಬಾಬು ಒಬ್ಬ ಉಳಿದಿರ್ತಾನೆ. ಅವನು 4 ಜನಕ್ಕೂ ಹೊಡಿತಾ ಇರ್ತಾನೆ. ಕಡೆಗೆ ಉದಯನ್ ಲುಂಗಿಯಲ್ಲೇ ಸೋಡಾ ಬಾಬುನ ಕಟ್ಟಾಕಿ 4 ಜನ ಜೀಪ್ ತಗೊಂಡು ಭೈರವನ ಮನೆಗೆ ಹೋಗಿ ಕೀ ಕೊಡ್ತಾರೆ. ಅದನ್ನ ನೋಡಿ ಎಲ್ಲ ಶಾಕ್ ಆಗಿ ಹೋಗ್ತಾರೆ. ಅವಾಗ ಭೈರವನ್ 4 ಜನನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಭೈರವನ್ ಒಂದು ಬ್ಯಾಂಕ್ ಕಟ್ಟಿರ್ತಾನೆ. ಅದನ್ನ ಇನ್ನ ಸ್ವಲ್ಪ ದಿನದಲ್ಲಿ ಇನಾಗ್ರೇಟ್ ಮಾಡ್ಬೇಕು ಅಂತ ಪರ್ಮಿಷನ್ಗೆ ವೇಟ್ ಮಾಡ್ತಾ ಇರ್ತಾನೆ. ಬ್ಯಾಂಕ್ ಭೈರವನ ಕನಸಾಗಿರುತ್ತೆ. ಅಲ್ಲಿಗೆ ಮುತ್ತು ಜೀಪ್ ತಗೊಂಡ್ ಬರ್ತಾನೆ. ಭೈರವನ್ ಆ ಜೀಪ್ ನ ಆ 4 ಜನಕ್ಕೆ ಕೊಟ್ಟು, ಇನ್ಮೇಲೆ ನೀವೆಲ್ರು ನನ್ ಜೊತೆನೇ ಇರಿ, ಇದೇ ರೀತಿ ಗಾಡಿಗಳು ಲಾಕ್ ಆಗಿದೆ, ಅವುಗಳನ್ನ ಕೂಡ ಬಿಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಎಲ್ಲ ಸರಿ ಅಂತ ಜೀಪ್ ತಗೊಂಡು ಊರೆಲ್ಲ ಸುತ್ತಾಡ್ತಾ ಭೈರವನ್ ಹೇಳಿದ ಕೆಲಸ ಮಾಡ್ಕೊಂಡಿರ್ತಾರೆ. ಉದಯನ್ ಮನೆಗೆ ಹೋಗೋದನ್ನೇ ಬಿಡ್ತಾನೆ. ಉದಯನ್ ಭೈರವನ್ ಜೊತೆ ಓಡಾಡೋದನ್ನ ಕೂಡ ಕಾವೇರಿ ನೋಡ್ತಾಳೆ. ಅದರಿಂದ ಅವಳಿಗೆ ಉದಯನ್ ಮೇಲೆ ಕೋಪ ಬರುತ್ತೆ. ಆದ್ರೂ ಉದಯನ್ ಅವನ್ ಫ್ರೆಂಡ್ಸ್ ಜೊತೆ ಭೈರವನ್ಗೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತಾನೆ.
ಈ ಕಡೆ ಜೀಮಾ ಲ್ಯಾಂಡ್ ಗೆ ಫೈಟ್ ಮಾಡ್ತಾ ಇರ್ತಾಳಲ್ಲ, ಅದು ಸೋಡಾ ಬಾಬುಗೆ ರಿಜಿಸ್ಟರ್ ಆಗುತ್ತೆ. ಇದರಿಂದ ಜೀಮಾಗೆ ಸೋಡಾ ಬಾಬುನ ಕೊಲ್ಲುವಷ್ಟು ಕೋಪ ಬಂದಿರುತ್ತೆ. ಒಂದಿನ ಭೈರವನ್ ಒಬ್ಬ ವ್ಯಕ್ತಿಯ ಹೆಂಡತಿ ಮತ್ತೆ ಮಗಳನ್ನ ಕರೆಸಿರ್ತಾನೆ. ಸಾಲ ತೀರ್ಸಿಲ್ಲ ಅಂತ ಆ ವ್ಯಕ್ತಿಯ ಬಟ್ಟೆ ಕೂಡ ಬಿಚ್ಚಿರ್ತಾರೆ. ಯಾರು ಅಂತ ನೋಡಿದ್ರೆ ಪ್ರದೀಪ್, ಕಾವೇರಿಯ ಅಣ್ಣ. ಕಾವೇರಿ ಅಣ್ಣ ಅಂತ ಉದಯನ್ಗೆ ಗೊತ್ತಿರಲ್ಲ. ಆದ್ರೆ ಅವನು ಕಬಡ್ಡಿ ಪ್ಲೇಯರ್ ಆಗಿದ್ಕೆ ಉದಯನ್ಗೆ ಪಾಪ ಅನ್ಸುತ್ತೆ. ಭೈರವನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಕುಮಾರ ಬೇಡ ಅಂತಾನೆ. ಪ್ರದೀಪ್ಗೆ ಎಲ್ರೂ ಮುಂದೆ ಅವಮಾನ ಆಗುತ್ತೆ. ತಗೊಂಡಿರೋ 7 ಲಕ್ಷಕ್ಕೆ ಬಡ್ಡಿ ಎಲ್ಲ ಸೇರಿಸಿ 16 ಲಕ್ಷ ಕಟ್ಬೇಕು ಅಂತ ಭೈರವನ್ ಹೇಳಿ ಅವ್ರನ್ನ ಈಚೆ ಕಳಿಸ್ತಾನೆ. ಪ್ರದೀಪ್ ಉದಯನ್ನ ನೋಡ್ತಾ ಈಚೆ ಹೋಗ್ತಾನೆ. ಹೋಗುವಾಗ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಎಲ್ರೂ ಓಡೋಗ್ತಾರೆ. ಪ್ರದೀಪನ ಆಸ್ಪತ್ರೆಗೆ ಸೇರಿಸ್ತಾರೆ. ಉದಯನ್ ಮಾತ್ರ ನೋಡೋಕೆ ಹೋಗ್ತಾನೆ. ಅಲ್ಲೇ ಕಾವೇರಿ ಇರ್ತಾಳೆ. ಕಾವೇರಿ ಅಣ್ಣನೇ ಪ್ರದೀಪ ಅಂತ ಗೊತ್ತಾಗುತ್ತೆ. ಪ್ರದೀಪನ ಕಾಲ್ಗೆ ಏಟಾಗಿ ಅದನ್ನ ರಿಮೂವ್ ಮಾಡ್ಬೇಕಿರುತ್ತೆ. ಅವನು ಮತ್ತೆ ಕಬಡ್ಡಿ ಆಡದೆ ಇರೋ ರೀತಿ ಆಗಿರುತ್ತೆ. ಇದು ಗೊತ್ತಾಗಿ ಕಾವೇರಿ ಉದಯನ್ಗೆ, ನಮ್ಮಣ್ಣ ಕೂಡ ನಿಮ್ ತರಾನೇ ಅಲ್ವಾ, ನೀನು ಅಲ್ಲೇ ಇದ್ದೆ ತಾನೆ ಅಂತ ಹೇಳ್ತಾಳೆ. ಇದ್ರಿಂದ ಉದಯನ್ಗೆ ತುಂಬಾ ಬೇಜಾರಾಗುತ್ತೆ. ಹೋಗಿ ಅವನ್ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ. ಎಲ್ರಿಗೂ ಬೇಜಾರಾಗುತ್ತೆ. ಕುಮಾರ ಹೋಗಿ ಭೈರವನ ಜೊತೆ ಮಾತಾಡೋಣ ಅಂತ ಹೇಳ್ತಾನೆ. ಆದ್ರೆ ಉದಯನ್ ಕುಮಾರಗೆ ಇಷ್ಟೆಲ್ಲ ನಿನ್ನಿಂದಾನೇ ಆಗಿದ್ದು, ನಾವ್ ಇನ್ಮೇಲೆ ಅವನ್ ಜೊತೆ ಇರೋದು ಬೇಡ ಅಂತಾನೆ. ಮಣಿ ಕೂಡ ಓಕೆ ಅಂತಾನೆ. ಆದ್ರೆ ಕುಮಾರ ಅದಕ್ಕೆ ಒಪ್ಕೊಳ್ಳಲ್ಲ. ರಮೇಶ ಕುಮಾರನ ಜೊತೆ ಇರ್ತಾನೆ. ಅವತ್ತು ಜಗಳ ಮಾಡ್ಕೊಂಡು ಎಲ್ರೂ ದೂರ ಆಗ್ತಾರೆ. ಉದಯನ್ ತುಂಬಾ ದಿನ ಆದ್ಮೇಲೆ ಮನೆಗೆ ಹೋಗ್ತಾನೆ. ಇವಾಗ ಪೊಲೀಸರು ಈ ಬಡ್ಡಿ ವ್ಯಾಪಾರ ಮಾಡಿ ಮೋಸ ಮಾಡ್ತಾ ಇರೋರನ್ನ ಹಿಡಿಯೋಕೆ ಕುಬೇರ ಅನ್ನೋ ಹೆಸರಲ್ಲಿ ಆಪರೇಷನ್ ಶುರು ಮಾಡ್ತಾರೆ. ಮೊದ್ಲು ಸೋಡಾ ಬಾಬು ಫ್ಯಾಕ್ಟರಿ ಮೇಲೆ ರೈಡ್ ಮಾಡಿ ದುಡ್ನೆಲ್ಲ ಸೀಸ್ ಮಾಡ್ತಾರೆ. ಆದ್ರೆ ಭೈರವನ್ ಅವನಿಗೆ ಇರೋ ಪಾಲಿಟಿಕ್ಸ್ ಕನೆಕ್ಷನ್ ಇಂದ ತಪ್ಪಿಸ್ಕೊಳ್ತಾನೆ. ಆದ್ರೆ ಕಾವೇರಿ ಕೇಸ್ ಹಾಕಿರ್ತಾಳೆ. ಅದರಿಂದ ಬ್ಯಾಂಕ್ ಇನಾಗ್ರೇಷನ್ ಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಕುಮಾರ ಕಾವೇರಿ ಹತ್ರ ಹೋಗಿ ಕೇಸ್ ವಾಪಸ್ ತಗೊಳ್ಳೋಕೆ ಹೇಳ್ತಾನೆ. ಇಲ್ಲ ಅಂದ್ರೆ ಭೈರವನ್ ಕಡೆಯವರು ನಿಮ್ ಮನೆ ಹತ್ರ ಬರ್ತಾರೆ, ನಿನ್ಗೆ ಸಹಾಯ ಮಾಡೋಕೆ ಉದಯನ್ ಬರ್ತಾನೆ. ಆಮೇಲೆ ಉದಯನ್ ಲೈಫ್ ಹಾಳಾಗುತ್ತೆ ಅಂತ ಹೇಳಿ ಕಾವೇರಿನ ಭೈರವನ್ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ. ಅದೇ ಟೈಮ್ಗೆ ಉದಯನ್ ಕೂಡ ಅಲ್ಲಿಗೆ ಬಂದು ಕಾವೇರಿಗೆ ವಾಪಸ್ ಮನೆಗೆ ಹೋಗೋಕೆ ಹೇಳ್ತಾನೆ. ಆದ್ರೆ ಕಾವೇರಿ ಉದಯನ್ ಮಾತು ಕೇಳದೆ ಡೈರೆಕ್ಟ್ ಭೈರವನ್ ಹತ್ರ ಹೋಗಿ ಕೇಸ್ ವಾಪಸ್ ತಗೊಳ್ಳಲ್ಲ, ಏನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಭೈರವನ್ ಕೇಸ್ ವಾಪಸ್ ತಗೊಳ್ಳದೆ ಹೋದ್ರೂ ಪರವಾಗಿಲ್ಲ, ಈ ಪೇಪರ್ ಮೇಲೆ ಸೈನ್ ಹಾಕು ಸಾಕು ಅಂತ ಒಂದು ಪೇಪರ್ನ ಕೊಡ್ತಾನೆ. ಆದ್ರೆ ಕಾವೇರಿ ಸೈನ್ ಹಾಕಲ್ಲ ಅಂತಾಳೆ. ಮುತ್ತು ಅವಳು ಕೈ ಹಿಡ್ಕೊಂಡು ಸೈನ್ ಹಾಕೋಕೆ ಒತ್ತಾಯ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಉದಯನ್ಗೆ ಕೋಪ ಬರುತ್ತೆ. ಮುತ್ತುಗೆ ಹೊಡಿತಾನೆ. ಅವಾಗ ಉದಯನ್ ಜೊತೆ ಮಣಿ ಮತ್ತೆ ರಮೇಶ ನಿಂತ್ಕೊಳ್ತಾರೆ. 3 ಜನ ಭೈರವನ್ ಕಡೆಯವರಿಗೆ ಹೊಡಿತಾ ಇದ್ರೆ ಕುಮಾರ ಮಾತ್ರ ಏನಾಗ್ತಿದೆ ಇಲ್ಲಿ ಅಂತ ನೋಡ್ತಾ ನಿಂತಿರ್ತಾನೆ. ಉದಯನ್ ಮಿಸ್ ಆಗಿ ಭೈರವನ್ ಕೆನ್ನೆಗೆನೆ ಹೊಡೆದ್ ಬಿಡ್ತಾನೆ. ಇದ್ರಿಂದ ಭೈರವನ್ಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ 4 ಜನ ಕಾವೇರಿನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕಾವೇರಿನ ಅವಳ ಮನೆಗೆ ಬಿಡ್ತಾರೆ. ಭೈರವನು ಉದಯನ್ ಗ್ಯಾಂಗ್ ನ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನ್ ಕಡೆ ಪೊಲೀಸ್ ಮೊದಲು ಬ್ಯಾಂಕ್ ಇನಾಗ್ರೇಷನ್ ಆಗ್ಲಿ, ಆಮೇಲೆ ಅವ್ರ ಬಗ್ಗೆ ನೋಡೋಣ ಅಂತಾನೆ. ಅದಕ್ಕೆ ಭೈರವನ್ ಸುಮ್ನಾಗ್ತಾನೆ. ಈ ಟೈಮ್ ನ ಜೀಮಾ ಯೂಸ್ ಮಾಡ್ಕೋಬೇಕು ಅಂತ ಕುಮಾರನ ಕರ್ಸಿ 4 ಜನ ಅವಳ ಜೊತೆ ಇರೋದಾದ್ರೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಕುಮಾರ ಆಗಲ್ಲ ಅಂತ ಇರ್ತಾನೆ. ಅದಕ್ಕೆ ಜೀಮಾ ಒಂದು ಪ್ಲಾನ್ ಮಾಡ್ತಾಳೆ. ಉದಯನ್ ಅವನ್ ತಾಯಿನ ಬಸತ್ತಿಸ್ತಾ ಇರ್ತಾನೆ. ಅವಾಗ ಸೋಡಾ ಬಾಬು ಕಡೆಯ ವಿಕ್ಕಿ ಉದಯನ್ ತಾಯಿಗೆ ಚುಚ್ಚಿ ಹೋಗ್ತಾನೆ. ಉದಯನ್ ತಾಯಿನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ಅದನ್ನ ಸೋಡಾ ಬಾಬು ಮಾಡ್ಸಿರಲ್ಲ, ವಿಕ್ಕಿ ಕೈಲಿ ಜೀಮಾನೇ ಮಾಡ್ಸಿರ್ತಾಳೆ. ಆದ್ರೆ ಕುಮಾರಗೆ ಅದು ಸೋಡಾ ಬಾಬು ಕೆಲ್ಸಾನೇ ಅಂತ ಹೇಳ್ತಾಳೆ. ಉದಯನ್ ಕೂಡ ವಿಕ್ಕಿ ಮುಖ ನೋಡಿರ್ತಾನೆ. ಅದಕ್ಕೆ ಕುಮಾರ ಅದು ಸೋಡಾ ಬಾಬು ಕೆಲ್ಸಾನೇ ಅಂತ ಹೇಳಿದ ತಕ್ಷಣ ಉದಯನ್ ಸೋಡಾ ಬಾಬು ಕತೆ ಮುಗಿಸ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅದೇ ರೀತಿ ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ ಹಾಗೆ 4 ಜನ ಸೇರಿ ಸೋಡಾ ಬಾಬು ಕತೆನ ಮುಗಿಸಿ ಜಾತ್ರೆ ಸೇರಿರ್ತಾರೆ. ಆ ದಿನ ರಾತ್ರಿ ಒಂದು ವ್ಯಾನ್ ಉದಯನ್ ಬೈಕ್ ನ ಗುತ್ಕೊಂಡು ಹೋಗುತ್ತೆ. ವ್ಯಾನ್ ಹಿಂದೆ ಪೊರ್ತಮರೈ ಅಂತ ಇರುತ್ತೆ. ಆದ್ರೆ ಅದು ಕೂಡ ಜೀಮಾ ಕೆಲ್ಸಾನೇ ಆಗಿರುತ್ತೆ. ಆದ್ರೆ ಉದಯನ್ ಗ್ಯಾಂಗ್ ಅದು ಭೈರವನ್ ಕೆಲ್ಸ ಅನ್ಕೊಂಡು ಅವನ್ ಬ್ಯಾಂಕ್ಗೆ ಕಪ್ಪು ಬಣ್ಣ ಹೊಡೆದಿರ್ತಾರೆ. ಅದನ್ನ ನೋಡಿ ಇನಾಗ್ರೇಷನ್ ದಿನವೇ ಭೈರವನ್ಗೆ ಎಲ್ರೂ ಮುಂದೆ ಅವಮಾನ ಆಗುತ್ತೆ. ಅವನ್ ಕನಸೆಲ್ಲ ನುಚ್ಚು ನೂರಾಗುತ್ತೆ. ಈ ಕಡೆ ಉದಯನ್ ಗ್ಯಾಂಗ್ ಒಂದು ಲಾಡ್ಜ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಜೀಮಾ ಬಂದು ಭೈರವನ್ಗೆ ಕೋಪ ಬಂದಿದೆ, 1 ತಿಂಗಳು ಮಟ್ಟಿಗೆ ನೀವೆಲ್ಲ ಕನ್ಯಾಕುಮಾರಿಗೆ ಹೋಗಿ, ಸಂಜೆ ನಾನು ಕಾರ್ ಕಳಿಸ್ತೀನಿ ಅಂತ ಹೇಳಿ ಕುಮಾರ್ಗೆ ದುಡ್ಡು ಕೊಟ್ಟು ಹೋಗ್ತಾಳೆ. ರಾತ್ರಿ ಆಗುತ್ತೆ. ಉದಯನ್ ಅವನ್ ತಾಯಿಗೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಅವನು ವಾಪಸ್ ಊರಿಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಎಲ್ರೂ ಬೇಡ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಕುಮಾರನ್ಗೆ ಜೀಮಾ ಕಾಲ್ ಮಾಡಿ ಭೈರವನ್ಗೆ ನೀವಿರೋ ಜಾಗ ಗೊತ್ತಾಗಿದೆ, ನೀನ್ ಅಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಉದಯನ್ಗೆ ಮೂರ್ತಿ ಕಾಲ್ ಮಾಡಿ ಸೇಮ್ ವಿಷಯ ಹೇಳ್ತಾನೆ. ಜೊತೆಗೆ ನಿಮ್ ಗ್ಯಾಂಗ್ ಅಲ್ಲಿರೋ ಒಬ್ಬನಿಗೆ ಈ ಎಲ್ಲಾ ವಿಷಯ ಗೊತ್ತು ಅಂತಾನೆ. ಉದಯನ್ ಮೂರ್ತಿ ಮಾತನ್ನ ನಂಬ್ತಾ ಇರಲ್ಲ.
ಯಾಕಂದ್ರೆ ಮೂರ್ತಿ ಭೈರವನ್ ತಮ್ಮ ಅಲ್ವಾ ಅದಕ್ಕೆ. ಆದ್ರೆ ಉದಯನ್ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿರೋದ್ರಿಂದ ಮೂರ್ತಿಗೆ ಅವ್ರ ಮೇಲೆ ಕರುಣೆ ಇರುತ್ತೆ. ಇವಾಗ ಉದಯನ್ಗೆ ಕುಮಾರಗೆ ಎಲ್ಲ ಗೊತ್ತಾಗಿದೆ ಅಂತ ಗೊತ್ತಾಗಿ ವಾಪಸ್ ರೂಮ್ಗೆ ಬರ್ತಾನೆ. ಭೈರವನ್ ಗ್ಯಾಂಗ್ ಬರುತ್ತೆ. ಆದ್ರೆ ಕುಮಾರ ಜೀಮಾ ಹೇಳಿದ ಹಾಗೆ ಎಸ್ಕೇಪ್ ಆಗಲ್ಲ, ವಾಪಸ್ ಅವನು ಕೂಡ ರೂಮ್ಗೆ ಬರ್ತಾನೆ. ಉದಯನ್ ಏನಾದ್ರೂ ಹೇಳ್ಬೇಕಾ ಅಂತ ಕೇಳ್ತಾನೆ. ಕುಮಾರ ಏನೋ ಹೇಳೋಕೆ ಹೋಗ್ತಾನೆ, ಅಷ್ಟರಲ್ಲಿ ಭೈರವನ ಗ್ಯಾಂಗ್ ಬಂದ್ಬಿಡುತ್ತೆ. ಎಲ್ರು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಸುತ್ತಮುತ್ತ ತುಂಬಾ ಜನ ಇರ್ತಾರೆ. ಸೊ ಎಲ್ರು ಫೈಟ್ ಮಾಡ್ತಾ ಲಾಡ್ಜಿಂದ ಈಚೆ ಹೋಗ್ತಾರೆ. ಆದ್ರೆ ಮತ್ತೆ ರೌಡಿಗಳು ಸುತ್ತರಿತಾರೆ. ಅವ್ರ ಜೊತೆ ಫೈಟ್ ಮಾಡಿ ಓಡೋಗ್ತಾ ಇದ್ರೆ ಅಡ್ಡ ಭೈರವನ್ನೇ ಬರ್ತಾನೆ. ಎಲ್ರು ಒಟ್ಟಾಡ್ಸ್ಕೊಂಡು ಸಾಯಿಸೋಕೆ ಹೇಳ್ತಾನೆ. ರಮೇಶ್ ಮತ್ತೆ ಕುಮಾರ ಒಂದ್ ಕಡೆ ಹೋಗ್ತಾರೆ, ಮಣಿ ಮತ್ತೆ ಉದಯನ್ ಇನ್ನೊಂದ್ ಕಡೆ ಹೋಗ್ತಾರೆ. ರಮೇಶ್ ಮತ್ತೆ ಕುಮಾರ ಭೈರವನ ಕೈಲಿ ತಗಲಾಕೊಳ್ತಾರೆ. ಭೈರವನ್ ಮುತ್ತುಗೆ ರಮೇಶನ ಕೊಲ್ಲೋಕೆ ಹೇಳ್ತಾನೆ. ಜೊತೆಗೆ ಜೀಮಾಗೆ ಮಾತು ಕೊಟ್ಟಿದ್ದೀನಿ, ಕುಮಾರ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಅಂದ್ರೆ ಇವ್ರಿರೋ ಜಾಗದ ಬಗ್ಗೆ ಹೇಳಿರೋದು ಜೀಮಾನೆ ಅಂತ ಇವಾಗ ಕುಮಾರ್ಗೆ ಗೊತ್ತಾಗುತ್ತೆ. ರಮೇಶ್ಗೆ ಕುಮಾರ್ ಜೀಮಾ ಜೊತೆ ಸೇರ್ಕೊಂಡಿದ್ದಾನೆ ಅನ್ಸುತ್ತೆ. ರಮೇಶ ಸತ್ತ ಅನ್ಕೊಳ್ತಾನೆ. ಆದ್ರೆ ಕುಮಾರ್ ಎಲ್ರಿಗೂ ಹೊಡೆದು ರಮೇಶನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಭೈರವ ದೂರದಿಂದಾನೆ ಈಟಿ ಎಸಿತಾನೆ. ಅದು ರಮೇಶ್ಗೆ ಚುಚ್ಕೊಳ್ಳುತ್ತೆ. ರಮೇಶ್ ಸತ್ತೋಗ್ತಾನೆ. ಅಲ್ಲಿಗೆ ಉದಯನ್ ಮತ್ತೆ ಮಣಿ ಬರ್ತಾರೆ. ಮಣಿ ಮತ್ತೆ ಕುಮಾರ ಉದಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವಾಗ 3 ಜನ ದಿಕ್ಕಾಪಾಲಾಗಿ ಎಲ್ಲ ಒಂದೊಂದ್ ಕಡೆ ಹೋಗ್ತಾ ಇರ್ತಾರೆ. ಕುಮಾರನ ಹಿಂದೆ ಮುತ್ತು ಹೋಗ್ತಾ ಇರ್ತಾನೆ. ಮಣಿ ಹಿಂದೆ ಭೈರವನ್ ಬಂದು ಅವನ್ನ ಕೂಡ ಹಿಡ್ಕೊಂಡು ಒಟ್ಟಿಗೆ ಈಟಿಯಲ್ಲಿ ಚುಚ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದ ಉದಯನ್ ಮಣಿನ ಕಾಪಾಡ್ಕೊಳ್ಳೋಕೆ ಭೈರವನ್ ಕಡೆಯವರಿಗೆ ಹೊಡೆದು ಓಡ್ ಬರ್ತಾನೆ. ಅಷ್ಟರಲ್ಲಿ ಭೈರವನ್ ಮಣಿ ಕತ್ತಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆಮೇಲೆ ಭೈರವನ್ ಉದಯನ್ನ ಕೂಡ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಉದಯನ್ ಆಲ್ರೆಡಿ ಕೋಪದಲ್ಲಿ ಇರ್ತಾನೆ ಅಲ್ವಾ, ಅದೇ ಈಟಿ ಕಿತ್ಕೊಂಡು ಭೈರವನ್ ಬಟ್ಟೆ ಹರಿದಾಕಿ ಬೆತ್ತಲು ಮಾಡಿ ಅವನ್ನ ಅದೇ ಈಟಿಯಲ್ಲಿ ಚುಚ್ಚಿ ಸಾಯಿಸ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕುಮಾರ ಓಡ್ ಬರ್ತಾನೆ. ಅವನಿಂದೆ ಮುತ್ತು ಕೂಡ ಬರ್ತಾನೆ. ಮುತ್ತುನ ಉದಯನ್ ಸಾಯಿಸಿ ಕುಮಾರನ ಕೂಡ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಎಷ್ಟೇ ತಪ್ಪು ಮಾಡಿದ್ರು ಫ್ರೆಂಡ್ ಅಂದ್ಮೇಲೆ ಫ್ರೆಂಡೇ ಅಲ್ವಾ, ಆದ್ರಿಂದ ಅವನ್ನ ಸುಮ್ನೆ ಬಿಟ್ಟು ನನ್ಗೆ ಮತ್ತೆ ಮುಖ ತೋರಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಕುಮಾರನ ಹಿಡ್ಕೊಳ್ತಾರೆ. ಕುಮಾರ ಜೀಮಾಗೆ ಕಾಲ್ ಮಾಡಿ ಉದಯನ್ ಭೈರವನ್ ಕಥೆನ ಮುಗಿಸ್ತಾ, ಆದ್ರೆ ಆ ತಪ್ಪೆಲ್ಲ ನಾನೇ ಒಪ್ಕೊಳ್ತೀನಿ, ಉದಯನ್ ಹೆಸರು ಎಲ್ಲೂ ಈಚೆ ಬರಬಾರ್ದು, ಮತ್ತೆ ನೀನು ಅವನ್ ತಂಟೆಗೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಜೀಮಾ ಸರಿ ಅಂತಾಳೆ. ಹೀಗೆ ಕತೆ 1 ವರ್ಷ ಮುಂದಕ್ಕೆ ಹೋಗುತ್ತೆ. ಕುಮಾರ ಜೈಲಿಂದ ರಿಲೀಸ್ ಆಗಿ ಇವಾಗ ಜೀಮಾಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಬಲ್ಟಿಸ್ಟರ್ ಉದಯನ್ ಅವನ ಕನಸಿನಂತೆ ಕಬಡ್ಡಿ ಆಡ್ತಾ ಇರ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.